ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಹೈಕೋರ್ಟ್ ತಡೆಯಾಜ್ಞೆ. ಅರಸೀಕೆರೆ ನಗರದಲ್ಲಿ ಪಟಾಕಿ ಸಿಡಿಸಿ ಶಿಕ್ಷಕರ ಸಂಭ್ರಮಾಚರಣೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯಲ್ಲಿ ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡದೆ, ಕೆಲವು ತಾಲೂಕುಗಳಲ್ಲಿ ಮತದಾರ ಪಟ್ಟಿಯನ್ನು ಆಕ್ಷೇಪಣೆ ಸಲ್ಲಿಸದೆ, ಪಟ್ಟಿಯಿಂದ 3000ಕ್ಕೂ ಹೆಚ್ಚು ಶಿಕ್ಷಕರನ್ನ ಕೈಬಿಟ್ಟು ಚುನಾವಣೆ ಮಾಡಲು ಹೊರಟ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡುವ ಮೂಲಕ ನ್ಯಾಯಕ್ಕೆ ಜಯ ಸಿಕ್ಕಿದೆ ಎಂದು ಶಿಕ್ಷಕ ಓಂಕಾರಮೂರ್ತಿ ತಿಳಿಸಿದರು. ಅರಸೀಕೆರೆ ತಾಲೂಕಿನ ಸಮಸ್ತ ಶಿಕ್ಷಕ ಬಳಗಕ್ಕೆ, ಸಮಸ್ತ ಶಿಕ್ಷಕರಿಗೆ ನಾನು ಕೃತಜ್ಞತಾಪೂರ್ವಕವಾಗಿ ನಮಸ್ಕಾರಗಳನ್ನು ತಿಳಿಸುತ್ತಾ, ಈಗೇನು 11/4/26ರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡಲಾಗಿತ್ತು. ಸಮಸ್ತ ರಾಜ್ಯದ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ ನುಗ್ಗಲಿಯವರು ನಮ್ಮ ಏನು ಸಂಘದ ಬೈಲದ ನಿಯಮದ ವಿರುದ್ಧ ಅಕ್ರಮವಾಗಿ ಚುನಾವಣೆಯನ್ನು ಮಾಡಲಿಕ್ಕೆ ಹೊರಟಿದ್ರು. ಅದರ ವಿರುದ್ಧ ನಾವೆಲ್ಲರೂ ಕೂಡ ನ್ಯಾಯಾಲಯದ ಮೊರೆಯನ್ನು ಹೋಗಿದ್ವಿ. ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ನಮ್ಮ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಗೆ ತಡೆಯಾಜ್ಞೆಯನ್ನು ನೀಡಿರುತ್ತದೆ. ಕಾರಣ, ಸುಮಾರು ಕರ್ನಾಟಕ ರಾಜ್ಯದಲ್ಲಿ 3000 ಜನರನ್ನು ಈ ಒಂದು ಮತದಾರರ ಪಟ್ಟಿಯಿಂದ ಕೈಬಿಟ್ಟಿದ್ರು. 40 ತಾಲೂಕುಗಳಲ್ಲಿ ಈ ಒಂದು ಚುನಾವಣೆ ಪ್ರಕ್ರಿಯೆ ನಡೆದಂಗೆ ಸರ್ವಾಧಿಕಾರಿ ಧೋರಣೆಯಿಂದ ರಾಜ್ಯದ ಸ್ವಯಂ ಘೋಷಿತ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ ನುಗ್ಲಿಯವರು ಈ ರೀತಿಯಾಗಿ ಚುನಾವಣೆ ಮಾಡಲಿಕ್ಕೆ ಹೊರಟಿದ್ರು ಅಕ್ರಮವಾಗಿ. ಅದಕ್ಕೆ ನಮ್ಮ ಗೌರವಾನ್ವಿತ ಉಚ್ಚ ನ್ಯಾಯಾಲಯವು ತಡೆಯಾಜ್ಞೆಯನ್ನು ನೀಡಿರುತ್ತದೆ. ಆ ಒಂದು ತಡೆಯಾಜ್ಞೆ ನೀಡಿರುವುದಕ್ಕಾಗಿ ನಮ್ಮ ಇಡೀ ಅರಸೀಕೆರೆ ತಾಲೂಕಿನ ಶಿಕ್ಷಕ ಬಳಗ ಇವತ್ತು ಸಂತಸವನ್ನು ವ್ಯಕ್ತಪಡಿಸಿದೆ. ಇಡೀ ರಾಜ್ಯದ ಸಮಸ್ತ ಶಿಕ್ಷಕರು ಸಂತೋಷಪೂರ್ವಕವಾಗಿ ಈ ಒಂದು ನ್ಯಾಯಾಲಯದ ತೀರ್ಪಿಗೆ ತಲೆಬಾಗಿರುತ್ತಾರೆ. ಮುಂದಿನ ದಿನಗಳಲ್ಲಿ ನ್ಯಾಯಸಮ್ಮತವಾದ ಚುನಾವಣೆ ನಡೆದು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಒಂದು ಉತ್ತಮವಾದ ತಂಡ ಹೊರಹೊಮ್ಮಿ ಆ ಒಂದು ಶಿಕ್ಷಕರ ಸೇವೆಯನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಸ್ತ ಶಿಕ್ಷಕರು ತಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ನಮಗೆ ಜಯವನ್ನು ದೊರಕಿಸಿಕೊಡಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಲ್ಲಿ ಕೂಡ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಾಲೂಕಿನಲ್ಲಿ ನನ್ನೊಬ್ಬರದನ್ನ ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಯಿತು. ಎಲ್ಲರದು ಇತ್ತು ಉದ್ದೇಶಪೂರ್ವಕವಾಗಿ ಅವರೊಬ್ಬರದ ಹೆಸರು ಕೈ. ಎಲ್ಲರಿಗೂ ನಮಸ್ಕಾರ. ನಮ್ಮ ಭಗವದ್ಗೀತೆ ಒಂದು ಮಾತು ಹೇಳ್ತಾರೆ, ಸತ್ಯಮೇವ ಜಯತೆ ಅಂತ. ನಮ್ಮದು ಡೆಮಾಕ್ರಸಿ, ಪ್ರಜಾಪ್ರಭುತ್ವ ದೇಶ. ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ನಮಗೆ ಮಾನಿಟರಿಂಗ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ನ್ಯಾಯಾಂಗ ಇದೆ. ನಾವು ಏನೇ ಸರಿ ತಪ್ಪುಗಳು ಮಾಡಿದರೆ ನಾವು ಮಾಡ್ತಕ್ಕಂಥ ಸರಿ ತಪ್ಪು ಅನ್ನೋದು ಮಾನಿಟರಿಂಗ್ ಮಾಡುತ್ತೆ ನ್ಯಾಯಾಲಯ. ಈ ದಿವಸ ಈಗ ಅನ್ಯಾಯ ಆಗೈತೆ ಅಂತ ಇಡೀ ಸಾರ್ವಜನಿಕರಿಗೆ ಗೊತ್ತು. ಸಂಘ ಸಂಸ್ಥೆಗಳು ಏನೇನು ಮಾಡ್ತೇವೆ ಅಂತ ನಾವು ಶಿಕ್ಷಕರಿಗೆಲ್ಲ, ಈ ದಾರಿ ತಿರುಗಾಡ್ತಕ್ಕಂಥ ನಾಗರಿಕರ ಸಮೇತ ವಿಷಯ ಗೊತ್ತಿತ್ತು. ಆ ವಿಷಯಗಳನ್ನು ಮಾನಿಟರಿಂಗ್ ಮಾಡಿದೆ ನ್ಯಾಯಾಲಯ. ಅದರ ಬಗ್ಗೆ ಸೂಕ್ತವಾದ ಒಂದು ತೀರ್ಮಾನ ತಗೊಳ್ಳೋಕ್ಕೆ ನಮಗೆ 22 ಪೋಸ್ಟ್ಪೋನ್ ಮಾಡಿದೆ. ನಾವು ಇವತ್ತು ನಮಗೆ ಶಾಶ್ವತವಾಗಿ ಇದನ್ನು ರದ್ದುಗೊಳಿಸಿ ಹೊಸ ಒಂದು ಚುನಾವಣೆ ನಡೆಸತಕ್ಕಂಥ ಒಂದು ನಂಬಿಕೆ ಇದೆ. ನ್ಯಾಯಾಲಯದ ಆದೇಶವನ್ನು ನಾವು ಸಮಸ್ತ ಶಿಕ್ಷಕರ ಪರವಾಗಿ ನಾವು ಗೌರವಿಸ್ತಾ, ನ್ಯಾಯಾಲಯ ಮುಂದೇನು ಆದೇಶ ಕೊಡುತ್ತೆ ಅದರ ತೀರ್ಪು ಬದ್ಧರಾಗಿರ್ತೇವೆ. ನ್ಯಾಯಾಲಯ ನಮಗೆ ಮುಂದೆ ಒಳ್ಳೆ ಸೂಕ್ತ ನಿರ್ದೇಶನ ಕೊಟ್ಟು ಹೊಸ ಒಂದು ಚುನಾವಣೆ ನಡೆಸುತ್ತೆ ಅಂತ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ನಾವು ನ್ಯಾಯಾಲಯಕ್ಕೆ ಗೌರವ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮ ಹೆಸರು? ಬಸವರಾಜ. ಪಟ್ಟಿಗೆ ಬಿಟ್ಟಿರೋನು ಅವ್ರನ್ನೂ ಪುನಃ ಸೇರಿಸಿ ಹೊಸ ವ್ಯವಸ್ಥೆ ಬರೋದು. JLPS HMVT ಸತ್ಯಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋ ಇವತ್ತಿನ ಏನು ಒಂದು ಹೈಕೋರ್ಟ್ ನೀಡಿರುವಂತಹ ತೀರ್ಪಿನ ಮೂಲಕ ಮತ್ತೊಮ್ಮೆ ಸಾಬೀತಾಗಿದೆ. ನನ್ನ ಎಲ್ಲ ಪ್ರೀತಿಯ ಶಿಕ್ಷಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನೀಡಿರುವಂತಹ ಒಂದು ಅಮೂಲ್ಯವಾದಂತಹ ಒಂದು ಕೊಡುಗೆ ಅಂದರೆ ನಮ್ಮ ಮತದಾನ ಅನ್ನೋದು. ನೀವು ಯಾರನ್ನ ಆರಿಸ್ತೀರ ಅನ್ನೋದು ಅದರ ಮೇಲ್ಗಡೆನೆ ನಮ್ಮ ಒಂದು ಶಿಕ್ಷಕರ ಭವಿಷ್ಯ ನಿಂತಿರುತ್ತೆ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಹಾಗಾಗಿ ನೀವು ಹಾಕುವಂಥ ಒಂದು ಅಮೂಲ್ಯ ಮತ ಒಬ್ಬ ಉತ್ತಮವಾದಂತಹ ಒಬ್ಬ ನೇತಾರನನ್ನ ಅಲ್ಲಿ ಒಂದು ಕುರ್ಚಿಯ ಮೇಲೆ ಕೂರಿಸಿ ನಮ್ಮೆಲ್ಲ ಒಂದು ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಬ್ಬ ಉತ್ತಮವಾದ ನಾಯಕನನ್ನ ಆಯ್ಕೆ ಮಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಇನ್ನು ಮುಂದೆಯಾದರೂ ಕೂಡ ನಮಗೊಂದು ಸುವರ್ಣ ಅವಕಾಶವನ್ನು ದೇವರೇ ಕಲ್ಪಿಸಿಕೊಟ್ಟಂತಾಗಿದೆ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಬೇಡಿಕೆ ಏನಂದರೆ, ದಯವಿಟ್ಟು ನೀವು ವಿವೇಚಿಸಿ ಅನಾಲಿಸಿಸ್ ಅನ್ನು ಮಾಡಿ ಒಬ್ಬ ಉತ್ತಮವಾದಂಥ ಒಂದು ಕ್ಯಾಂಡಿಡೇಟ್ಗಳನ್ನು ಆರಿಸುವ ಮೂಲಕ ನಿಮ್ಮ ಅಮೂಲ್ಯವಾದಂತಹ ಮತಕ್ಕೆ ಒಂದು ಬೆಲೆಯನ್ನು ನೀಡಿ ಅಂತ ಎಲ್ಲರಲ್ಲೂ ಕೂಡ ಒಂದು ಹೃದಯಪೂರ್ವಕವಾಗಿ ಬೇಡಿಕೊಳ್ಳುತ್ತಾ, ಸತ್ಯಮೇವ ಜಯತೆ ಅಂತ ಈ ಮೂಲಕ ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ನಮ್ಮ ಘನತೆದತ್ತ ಉಚ್ಚ ನ್ಯಾಯಾಲಯಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಏಕೆಂತಂದರೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂತಹ
ಏನು ನಮ್ಮ ಶಿಕ್ಷಕ ವೃಂದ ಇತ್ತು, 4,000 ಜನ ಶಿಕ್ಷಕ ವೃಂದ ಇತ್ತು. ಆ ಎಲ್ಲ ಶಿಕ್ಷಕ ವೃಂದಕ್ಕೂ ಕೂಡ ಇವತ್ತು ನ್ಯಾಯಾಲಯ ಒಂದು ನ್ಯಾಯವನ್ನು ದೊರಕಿಸಿಕೊಟ್ಟಿದೆ. ಯಾಕೆಂತಂದರೆ ಅವರ ಮತದಾನದ ಹಕ್ಕನ್ನೇ ಕಸಿಕೊಂಡಂತಾಗಿತ್ತು. ಕೆಲವು ತಾಲೂಕುಗಳಲ್ಲಿ ಮತಗಟ್ಟೆಗಳನ್ನೇ ತೆರೆಯದಲೇ ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ತೊಡಗಿದ್ರು. ಇದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದು ಎಂಥ ಜನಸಾಮಾನ್ಯರಿಗೂ ಕೂಡ ಇದು ಗೊತ್ತಾಗ್ತದೆ. ಉದ್ದೇಶ ಏನೇ ಇರಲಿ, ಯಾರು ಏನು ಅಧಿಕಾರ ಹಿಡಿಬೇಕು, ಏನು ಮಾಡಬೇಕು, ಅದಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅಂತಕ್ಕಂಥ ಕುತಂತ್ರಗಳು ಏನೇ ಇದ್ರೂ ಕೂಡ ಇವತ್ತು ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥ ಶಿಕ್ಷಕರಿದ್ದರು ಅವರಿಗೆ ಘನತೆವೆತ್ತ ನ್ಯಾಯಾಲಯ ನಮಗೆ ನ್ಯಾಯವನ್ನು ದೊರಕಿಸ್ಕೊಟ್ಟಿದೆ. ಹಾಗಂತೇಳಿ ಇದೇ ಕೊನೆ ಇದು ಅಂತ ಏನಲ್ಲ, ಇದು ಮುಂದೆ ದಿನಗಳಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಇದು ವಿಚಾರಣೆ ನಡೆದು ನ್ಯಾಯಾಲಯ ಒಂದು ಒಳ್ಳೆಯ ತೀರ್ಪನ್ನು ಕೊಡ್ಬೋದು. ಎಲ್ಲ ಶಿಕ್ಷಕರು ಕೂಡ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರಿಸಿ ನ್ಯಾಯಸಮ್ಮತವಾಗಿರ್ತಕ್ಕಂತಹ ಚುನಾವಣೆಯನ್ನು ಮಾಡಿ ಅಂತಕ್ಕಂಥ ಆದೇಶವನ್ನು ನೀಡ್ಬೋದು. ಅದು 27ನೇ ತಾರೀಕು ಆಗ್ಬೋದು ಅಥವಾ ಯಾವುದೇ ದಿನಾಂಕ ಮುಂದಿನ ದಿನಗಳಲ್ಲಿ ಯಾವುದೇ ಇದರಲ್ಲೂ ಕೂಡ ತಿಳಿಸಿದ್ರೂ ಕೂಡ ಈಗ ನಾವು ತಂಡ ಇದ್ದೀವಿ, ಇದೇ ತಂಡ ಯಥಾವತ್ತಾಗಿ ನಿಂತು ಹೋರಾಟವನ್ನು ಮಾಡೋದ್ರ ಮೂಲಕ ನಮ್ಮ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿ ನಮ್ಮ ತಾಲೂಕಿಗೆ ನಾವು ಅವ್ರನ್ನ ಒಂದು ಒಳ್ಳೆಯ ಸ್ಥಾನಕ್ಕೆ ಕೂರಿಸಿ ಈಗ ನಮ್ಮಲ್ಲಿ ನಡೀತಾ ಇರತಕ್ಕಂಥ ಅವ್ಯವಹಾರ ಇರ್ಬೋದು, ಮುಳುಗೋಣದ ಸ್ಥಿತಿ ಇರ್ಬೋದು, ಇದನ್ನೆಲ್ಲವನ್ನೂ ಕೂಡ ಸರಿಪಡಿಸ್ತಕ್ಕಂಥ ಒಬ್ಬ ಧೀಮಂತ ನಾಯಕನನ್ನು ನಾವೆಲ್ಲರೂ ಕೂಡ ಆಯ್ಕೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ, ಹಾಗೆಯೇ ಇದುವರೆಗೂ ಕೂಡ ಸಹಕರಿಸಿರ್ತಕ್ಕಂಥ ನಮ್ಮ ಹೋರಾಟಕ್ಕೆ ಈಗಾಗಲೇ ನಮಗೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಬರ್ತಾ ಇತ್ತು. ಈ ಚುನಾವಣೆ ನಡೆದಿದ್ರೂ ಕೂಡ ನಮ್ಮ ತಂಡ ಗೆಲ್ತಕ್ಕಂತಹ 100ಕ್ಕೆ 100 ಭಾಗ ಗೆಲ್ತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ವಿ. ನಾವೇನು ಚುನಾವಣೆಗೆ ಎದುರಿ ನ್ಯಾಯಾಲಯದ ತೀರ್ಪಿಗೋಸ್ಕರ ನಾವ್ಯಾರೂ ಕೂಡ ಇಲ್ಲಿ ಇದು ಮಾಡ್ತಾ ಇಲ್ಲ. ನ್ಯಾಯಾಲಯ ಏನು ತೀರ್ಪು ಕೊಟ್ಟಿದೆ ಅದಕ್ಕೆ ನಾವು ಭಾಗಿಯಾಗಬೇಕು, ಅದಕ್ಕೆ ನಾವು ಗೌರವವನ್ನು ಕೊಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವಿವತ್ತು ಈ ಒಂದು ಇದನ್ನು ಮಾಡ್ತಾ ಇದ್ದೀವಿ ಹೊರತು ಬೇರೆ ಇನ್ನು ಹೆದರಿಕೆಯಿಂದಾಗಲಿ ಬೇರೆ ಯಾರೋ ಒಂದು ದೊಡ್ಡ ಬೆದರಿಕೆಗಾಗಲಿ ನಾವು ಎದುರಿಲ್ಲ. ಇವತ್ತು ಬೇಕಾದ್ರೆ ನಾಳೆನೇ ಚುನಾವಣೆ ನಡೆದರೂ ಕೂಡ ನಮ್ಮ ತಂಡವೇ ಜಯಿಸುತ್ತೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.